ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ರಾತ್ರಿ 11 ಗಂಟೆ ಆಗಿದೆ. ನಾನಿವತ್ತು ಇಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ದೂರದಲ್ಲಿ ನಿಮಗೆ ಅಲ್ಲೆಲ್ಲೋ ವರ್ಲ್ಡ್ ಟ್ರೇಡ್ ಸೆಂಟ್ರ್ ಕಾಣ್ತಿರ್ಬೋದು. ಯಶವಂತಪುರ ಮತ್ತು ಏನು ರಾಜಾಜಿನಗರ ಮಧ್ಯೆಯಲ್ಲಿರುವಂಥದ್ದು ಓರಿಯನ್ ಮಾಲ್ ಅಂತ ಕೂಡ ಅದನ್ನು ಕರೀತಾರೆ. ಅಲ್ಲಿ ದೂರಲ್ಲಿದೆ ಅದು. ಸೊ ಈಗ ನಾನು ಇಲ್ಲಿಂದ ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು, ಕಿತ್ತೂರು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು. ಇದು ನಮ್ಮ ಬೆಂಗಳೂರಿನ ಮೆಜೆಸ್ಟಿಕ್ ಅಂದರೆ KSR ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ನಿಂದ ಇದು ಸಾಂಗ್ಲಿವರೆಗೆ ಹೋಗುತ್ತೆ ಕಾಣುತ್ತೆ. ಮೊದಲು ಈ ಟ್ರೈನು ಹೆಚ್ಚು ಕಡಿಮೆ 9 ಗಂಟೆಗೆ ಬಿಡ್ತಾ ಇತ್ತು. ಆದರೆ ಈಗ ಇದು ಮೆಜೆಸ್ಟಿಕ್ನಿಂದನೇ ಹೆಚ್ಚು ಕಡಿಮೆ 11 ಗಂಟೆಗೆ ಬಿಡ್ತಾ ಇದೆ. ಇಲ್ಲಿ ತಲುಪೋಕ್ಕೆ 11:10 ಟೈಮ್ ಕೊಟ್ಟಿದ್ದಾರೆ. ಸೊ ನಾನೀಗ ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 3 ಇನ್ನೂ 10 ನಿಮಿಷ ಇರೋದ್ರಿಂದ ಅಂಥ ಜನ ಏನೂ ಇಲ್ಲ ಇಲ್ಲಿ. ಬಟ್ ಇತ್ತೀಚೆಗೆ ಈ ಯಶವಂತಪುರ ರೈಲ್ವೆ ಸ್ಟೇಷನ್ನು ತುಂಬ ಸುಧಾರಣೆಗೊಳ್ತಾ ಇದೆ. ಮೊದಲು ಬರೀ ಈ ಕಡೆ ತುಮಕೂರು ರೋಡಲ್ಲಿ ಮಾತ್ರ ಇದರದ್ದು ಎಕ್ಸ್ಟೆನ್ಷನ್ ಆಗಿತ್ತು. ಅಂದರೆ ಹೊಸ ಪ್ಲಾಟ್ಫಾರ್ಮ್ಗಳು, ಹೊಸ ಸ್ಟೇಷನ್ನು, ಎಲ್ಲ ಬಿಲ್ಡಿಂಗ್ ಎಲ್ಲ ರೆಡಿಯಾಗಿತ್ತು. ಈಗ ಈ ಕಡೆ ಮಾರ್ಕೆಟ್ ಸೈಡು, ಅಪೋಸಿಟ್ ಸೈಡ್ ಕೂಡ ಈಗ ಬಿಲ್ಡಿಂಗ್ಗಳು ಎದ್ದು ಕಾಣ್ತಾ ಇದೆ. ತುಂಬಾ ಕನ್ಸ್ಟ್ರಕ್ಷನ್ನು, ತುಂಬ ಡೆವಲಪ್ಮೆಂಟ್ ಆಗ್ತಾಯಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇತ್ತೀಚೆಗೆ ನೋಡ್ತಿರುವಂಥ ಸುಧಾರಣೆ ಇದು. ಒಂಥರ ಖುಷಿ ಆಗುತ್ತೆ. ಮೊದಲೆಲ್ಲ ತುಂಬ ಗಲೀಜಿರ್ತಿತ್ತು, ಸ್ಟೇಷನ್ಗಳೆಲ್ಲ ತುಂಬಾ ಗಲೀಜಿರ್ತಿತ್ತು. ಇವೆಲ್ಲ ಟ್ರ್ಯಾಕ್ಗಳು ನೋಡ್ತಾ ಇದ್ರಲ್ಲ ಎಷ್ಟು ಕ್ಲೀನಾಗಿದೆ ನೋಡಿ. ಈಗ ಮೊದಲೆಲ್ಲ ವಿಪರೀತ ಗಲೀಜಿರ್ತಿತ್ತು. ಈಗ ಆ ಸಿಸ್ಟಮೇ ಹೋಗಿದೆ. ಅಂದರೆ ಎಲ್ಲ ಟಾಯ್ಲೆಟ್ ಎಲ್ಲ ಏನಾಗ್ತಿತ್ತು ಅಂದರೆ ಈ ಟ್ರ್ಯಾಕ್ ಮೇಲೆ ಬೀಳ್ತಿತ್ತು. ಆದರೆ ಈಗ ಬಯೋ ಸಿಸ್ಟಮ್ ತಂದಿರೋದ್ರಿಂದ ಅದೆಲ್ಲ ಈಗ ಕಡಿಮೆ ಆಗಿ ಹೋಗಿದೆ. ನಾನು ಈ ಒಂದು ಏನಪ್ಪ ಅಂದರೆ ಸ್ಟೇಷನ್ನು ಅಥವಾ ಮತ್ತು ಈ ಟ್ರೈನ್ ಇನ್ಫಾರ್ಮೇಷನ್ ಏನಂದರೆ ಕಿತ್ತೂರು ಚೆನ್ನಮ್ಮ ಎಕ್ಸ್ಪ್ರೆಸ್ಸು ನಂಬರ್ ಬಂದುಬಿಟ್ಟು 16589, ಕರೆಕ್ಟ್ 16589. ಇದೇ ಅಂದರೆ ಇದು ಪ್ಲಾಟ್ಫಾರ್ಮ್ ನಂಬರ್ 3 ಬರುತ್ತೆ ಅಂತ ಒಂದು ಅನೌನ್ಸ್ಮೆಂಟ್ ಕೂಡ ಆಗಿದೆ ಈಗ. ಹೀಗಾಗಿ ನಾವು ಇಲ್ಲಿ ಕಾಯ್ತಾ ಇರಬೇಕು. ಸೊ ಇದು ಬೆಳಗ್ಗೆ ಧಾರವಾಡವನ್ನು ಹೆಚ್ಚು ಕಡಿಮೆ 6:30 6:40 ಆಸುಪಾಸು ತಲುಪುತ್ತೆ. ಹುಬ್ಳಿ ಬಂದುಬಿಟ್ಟು 6 ಗಂಟೆಗೆ. ಮುಂದೆ ಇದು ಹಾಗೆಯೇ ಲೋಂಡಾ ಮಾರ್ಗವಾಗಿ ಅದು ನಿಮಗೆ ಸಾಂಗ್ಲಿವರೆಗೂ ಹೋಗುತ್ತೆ. ಸಾಂಗ್ಲಿ, ಮಿರಜ್, ಕೊಲ್ಲಾಪುರ್ ಕಡೆಗೂ ಹೋಗುತ್ತೆ. ಮೊದಲು ಏನಾಗಿತ್ತು ಅಂದರೆ ಇದು 9-9:30 ಬಿಡ್ತಿತ್ತು ಮೊದಲು. ಆಮೇಲೆ ಅದೇ ಸೇಮ್ ಟೈಮ್ಗೆ ಹೋಗ್ತಾಯಿತ್ತು. ನನಗನ್ನಿಸುತ್ತೆ ಈಗ ಸ್ಪೀಡೆಲ್ಲ ಜಾಸ್ತಿ ಆಗಿರೋದ್ರಿಂದ ಈ ಟ್ರೈನು ಈಗ ಲೇಟಾಗಿ ಬಿಡ್ತಾ ಇದೆ. ಬಟ್ ಅದೇ ಟೈಮಿಗೆ ನಿಮಗೆ ಹುಬ್ಳಿ, ಧಾರವಾಡ, ಬೆಳಗಾವಿ ಹೀಗೆ ಹೋಗಿ ತಲುಪುತ್ತೆ. ಇನ್ನೊಂದೇನೆಂದರೆ ಬೆಳಗಾವಿಗೆ ಒಂದು 9 ಗಂಟೆಗೆ ಒಂದು ಸ್ಪೆಷಲ್ ಟ್ರೈನ್ ಬರುತ್ತೆ. ನೀವು ಈ ಸುರೇಶ್ ಅಂಗಡಿ ಅವರ ಟೈಮಲ್ಲಿ ಇಂಟ್ರೊಡ್ಯೂಸ್ ಆಗಿದಂತಹ ಆ ಟ್ರೈನು ಇಲ್ಲಿ 9 ಗಂಟೆ ಹೆಚ್ಚು ಕಡಿಮೆ ಬಿಟ್ಟು ಅದು ಬೆಳಗಾವಿಯನ್ನು ಬೇಗ ತಲುಪುತ್ತೆ 7 ಗಂಟೆಗೆ. ಅದು ಟಾರ್ಗೆಟ್ ಮಾಡಿದ್ದೆ ಬೆಳಗಾವಿ ಪ್ಯಾಸೆಂಜರ್ಗಳಿಗೆ. ಸೊ ಹೀಗಾಗಿ ನೀವೇನಾದರೂ ಹುಬ್ಳಿ ಧಾರವಾಡಕ್ಕೆ ಹೋಗಬೇಕಂದ್ರೆ ಅದು ತುಂಬ ಅರ್ಲಿ ಆಗುತ್ತೆ. 4:15 ಹುಬ್ಳಿ, 5 ಗಂಟೆಗೆ ಧಾರವಾಡ ಹೀಗೆಲ್ಲ ಆಗುತ್ತೆ. ಸೊ ನಾನು ಅದಕ್ಕಾಗಿಯೇ ರಾಣಿ ಚೆನ್ನಮ್ಮ ಟ್ರೈನನ್ನು ಡಿಸೈಡ್ ಮಾಡಿದ್ದು ಹೋಗೋಕ್ಕೆ. ಯಾಕಂದ್ರೆ ನಾನು ಧಾರವಾಡವರೆಗೆ ಮಾತ್ರ ಹೋಗಬೇಕು. ಸೊ ಬೇಗ ಅಂದರೆ ಕಷ್ಟ ಆಗಿಬಿಡುತ್ತೆ, ಆಟೋಗಳು ಸಿಗೋದು ಕಷ್ಟ, ಅವ್ರ ಚಾರ್ಜಸ್ ಜಾಸ್ತಿ ಇರುತ್ತೆ. ಹೀಗಾಗಿ ನಾನು ಈಗ ಈ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ವೇಟ್ ಮಾಡ್ತಾಯಿದ್ದೀನಿ. ನಿಮಗೆ ಇದ್ಯಾವುದೋ ಬೇರೆ ಟ್ರೈನ್ ಇದು ಇನ್ನೂ, ಯಾಕಂದ್ರೆ ನಮ್ಮ ಟ್ರೈನು ಬರೋದನ್ನು ಲೇಟ್ ಅನಿಸುತ್ತೆ. ಸೊ ನಮ್ಮ ಬೋಗಿ ನಂಬರ್ ಬಂದ್ಬಿಟ್ಟು M1 ಕೂಡ. ಆಗಲೇ ಬಂದೇ ಬಿಟ್ಟಿದೆಯಲ್ಲಪ್ಪ ಇದು ಟ್ರೈನು, ನಮ್ಮದೇ ಟ್ರೈನು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು. ಹೌದು, ಸ್ವಲ್ಪ ಲೇಟ್ ಆಗಿದ್ದರೆ ಕಷ್ಟ ಆಗೋಗಿತ್ತಲ್ಲಪ್ಪ ಇದು. ಇಲ್ಲ ಸಾರಿ, ಇದು ಯಾವುದೋ ಎಂಜಿನ್ ಇದು ಎಕ್ಸ್ಪ್ರೆಸ್ ಎಲ್ಲ ಟ್ರೈನಲ್ಲ. ಯಾಕಂದರೆ ನಾನು ಅದೇ ಅಂದ್ಕೊಳ್ತಿದ್ದೆ, ಏನು ಇಷ್ಟು ಬೇಗ ಬಂದುಬಿಟ್ನಲ್ಲ ಟ್ರೈನು ಅಂದ್ಬಿಟ್ಟು. ಯಾಕಂದರೆ ಟ್ರೈನು ಅದೇ ಬೇಗ ಬಂದರೂ ಕೂಡ ನೀವು ಆ ಸ್ಟೇಷನಲ್ಲಿ ನಿಲ್ಲಲೇಬೇಕು, ಅದೇ ಟೈಮಿಗೆ ಬಿಡಬೇಕು. ಇಲ್ಲಿ ಬಸ್ ಥರ ಅಲ್ಲ, ಯಾವುದೇ ಟೈಮಿಗೆ ಬಂದ ಯಾವುದೇ ಟೈಮಿಗೆ ಹೋದ ಆ ಥರ ಇರೋದಿಲ್ಲ. ನೀವು ಯಾವುದೇ ಕಾರಣಕ್ಕೂ ಬರಬೇಕು. ಅಂದರೆ ನೀವೇನು ಯಾವ ಟೈಮಿಗೆ ಡಿಪಾರ್ಚರ್ ಇರುತ್ತೆ ಆ ಟೈಮ್ವರೆಗೂ ನೀವು ಬೇಗ ಬಂದರೂ ಕೂಡ ವೇಟ್ ಮಾಡಬೇಕಾಗತ್ತೆ. ಟ್ರೈನ್ ಸಿಸ್ಟಮೇ ಇರೋದು ಹಾಗೆ. ಈಗ ನೋಡಲ್ಲ ಟೈಮ್ ಬರೆದಿದ್ದಾರೆ ಇಲ್ಲಿ 22:52 ಅಂತ. ಅಂದರೆ ಈಗ ಇನ್ನೂ ನಮಗೆ ಒಂದು 20 ನಿಮಿಷ ಟೈಮ್ ಇದೆ ಇಲ್ಲಿ. ಸೊ ಹೀಗಾಗಿ ನಾನು ಇಲ್ಲೇ ವೇಟ್ ಮಾಡಬೇಕಾಗತ್ತೆ. ನೋಡೋಣ ಯಾವ ಥರ ಇಲ್ಲಿ ಟ್ರೈನು ಎಷ್ಟು ಗಂಟೆಗೆ ಬರುತ್ತೆ. ನನ್ನ ಪ್ರಕಾರ ಆನ್ ಟೈಮ್ ಬರಬೇಕು. ಯಾಕಂದರೆ
ಇದರಿಂದ ಇರುವಂತಹ ಒಂದೇ ಒಂದು ಸ್ಟೇಷನು ಅದು ಮೆಜೆಸ್ಟಿಕ್ಕು. ಸೊ ಬೇಗ ಬಂದರೆ ನಾವು ಕೂಡ ಇಲ್ಲಿಂದ ಹೋಗ್ಬೋದು. ಸೊ ನಾನು ಹೇಳ್ತಾ ಇದ್ನಲ್ಲ, ಇಲ್ಲಿ ನೋಡಿ ಆ ಕಡೆ ಎಲ್ಲ ನಿಮಗೆ ಈಗ ಬಿಲ್ಡಿಂಗ್ಗಳು ಕಾಣ್ತಾ ಇದೆ. ಹೊಸ ಒಂದು ಪ್ಲಾಟ್ಫಾರ್ಮು, ಹೊಸ ಬಿಲ್ಡಿಂಗ್ಗಳು, ಪಾರ್ಕಿಂಗು ಎಲ್ಲ ಬರ್ತಾ ಇದೆ. ಇನ್ನೊಂದು 1 ವರ್ಷ 1.5 ವರ್ಷದಲ್ಲಿ ಈ ಒಂದು ಹೈಟೆಕ್ ಸ್ಟೇಷನ್ ಆಗಿ ಇದು ಮಾರ್ಪಾಡು ಆಗಲಿದೆ ಅಂತ ನನ್ನ ಒಂದು ಬಂದಿರೋಂಥ ಮಾಹಿತಿ. ಜನ ಎಲ್ಲ ಇಲ್ಲಿ ಬೇರೆ ಬೇರೆ ಟ್ರೈನ್ಗಳಿಗಾಗೂ ಕಾಯ್ತಾ ಇದ್ದಾರೆ. ಇದು ಪ್ಲಾಟ್ಫಾರ್ಮ್ ನಂಬರ್ 2, ಈ ಕಡೆ ಇರೋದು ಪ್ಲಾಟ್ಫಾರ್ಮ್ ನಂಬರ್ 1, 3, 4, 5, 6 ಟೋಟಲ್ಲು 6 ಪ್ಲಾಟ್ಫಾರ್ಮ್ಗಳು ನೀವು ಯಶವಂತಪುರದಲ್ಲಿ ಕಾಣಬಹುದಾಗಿದೆ. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಹಾಗೂ ಅತ್ಯಂತ ಜನನಿಬಿಡವಾದಂತಹ ಒಂದು ಜಾಗ ಇದು. ಅಂದರೆ ಯಶವಂತಪುರ ತುಂಬಾ ಪಾಪ್ಯುಲರ್ ಆಗಿರುವಂತಹ ಒಂದು ರೈಲ್ವೆ ಸ್ಟೇಷನ್ನು. ತುಂಬ ಪಾಪ್ಯುಲರ್ ಆಗಿರೋದು KSR ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ನು. ಅದು ಬಿಟ್ಟರೆ ಯಶವಂತಪುರ, ಆಮೇಲೆ KR ಪುರಂ ಇದೆ, ಇನ್ನೇನು ಕೆಂಗೇರಿ ಇದೆ, ಆಮೇಲೆ ಯಲಹಂಕ ಇದೆ, ಆಮೇಲೆ ಇನ್ಯಾವುದಪ್ಪ ಈ ಕಡೆ ಸೌತಲ್ಲೂ ಕೂಡ ಕೆಲವೊಂದು ಸ್ಟೇಷನ್ಗಳಿದ್ದಾವೆ. ಬಟ್ ಇದು ವೈಟ್ ಫೀಲ್ಡ್ ಕೂಡ ಒಂದು ತುಂಬ ಪಾಪ್ಯುಲರ್ ಸ್ಟೇಷನ್ ಇದೆ. ಹೀಗಾಗಿ ಬೆಂಗಳೂರಲ್ಲಿ ಇಷ್ಟು ಸ್ಟೇಷನ್ಗಳಿದ್ದಾವೆ. ಅದರಲ್ಲಿ ಯಶವಂತಪುರ ನಂಬರ್ 2 ಅಂತಲೇ ಹೇಳಬೋದು. ನೋಡಿ, ಇದು ಮೊದಲೆಲ್ಲ ಈ ಥರ ಇರಲಿಲ್ಲ, ಮೆಟ್ರೋಗಳೇ ಇತ್ತು. ಈಗ ಆರಾಮವಾಗಿ ನೀವು ಬ್ಯಾಗನ್ನು, ಲಗೇಜ್ಗಳನ್ನ ಎಳ್ಕೊಂಡು ಹೋಗೋಕ್ಕೂ ಹೆಲ್ಪ್ ಆಗುತ್ತೆ. ಹೀಗಾಗಿ ಈ ಥರದೊಂದು ಮಾಡಿದ್ದಾರೆ. ಸೊ ರಾತ್ರಿ 11 ಗಂಟೆ ಆದರೂ ಜನ ತುಂಬಿಕೊಂಡಿದ್ದಾರೆ. ಯಾಕಂದರೆ ಬೆಂಗಳೂರು ಸಿಟಿನೇ ಹಾಗೆ. ಇಲ್ಲಿ ತುಂಬ ಜನ ಹೊರಗಿನವ್ರು ಬರ್ತಾರೆ, ಹೊರಗಿನವ್ರು ಹೋಗ್ತಾರೆ, ನಡೀತಾನೆ ಇರುತ್ತೆ. ಸೊ ಇದು ಬೆಂಗಳೂರಿನ ಪ್ರಸಿದ್ಧ ಸ್ಟೇಷನ್ಗಳಲ್ಲಿ ಒಂದು. ನೋಡಿ, ಅಂಗಡಿಗಳು ಸಹಿತ 11 ಗಂಟೆ ಆದರೂ ಓಪನ್ ಆಗಿರ್ತವೆ. ಯಾಕಂದರೆ ಕೆಲವೊಂದು ಸ್ಟೇಷನ್ಗಳಲ್ಲಿ ನಾವು ಹೋದರೆ ಸ್ವಲ್ಪ ಹೊತ್ತು ಆದಮೇಲೆ ಮುಗದೇ ಹೋಯ್ತು. ಅದೊಂಥರ ಏನೋ ಹಾಂಟೆಡ್ ಪ್ಲೇಸ್ ಥರ ಆಗಿಬಿಡ್ತವೆ. ಭೂತ್ ಬಂಗ್ಲಾ ಅಂತಾರಲ್ಲ, ಆ ಥರ ಆಗಿರ್ತವೆ ಕೆಲವೊಂದು ರೈಲ್ವೆ ಸ್ಟೇಷನ್ಗಳು. ಯಾಕಂದರೆ ಅಲ್ಲೇನಾಗುತ್ತಂದರೆ ಒಂದು ಟೈಮ್ ಮೀರಿದ ಮೇಲೆ, ಅಂದರೆ ಹೆಚ್ಚಾಗಿ ಸ್ಟೇಷನ್ನು ಏನಪ್ಪ ಅಂದರೆ ರೈಲ್ವೆ ಇಲ್ಲ ಅಂದರೆ, ಆ ಟ್ರೈನ್ ಇಲ್ಲ ಅಂದರೆ ಆ ಟೈಮಲ್ಲಿ ಯಾರು ಕೂಡ ಇರೋದಿಲ್ಲ ಅಲ್ಲಿ. ಆ ಟೈಮಿಗೆ ಮಾತ್ರ ಜನ ಬರ್ತಾರೆ, ಹೋಗ್ಬಿಡ್ತಾರೆ. ಸೊ ಹೀಗಾಗಿ ಬಟ್ ಯಶವಂತಪುರ ಸ್ಟೇಷನ್ನು ನಾನು ನಿಮಗೆ ಹೇಳಿದ್ರ ಹಾಗೆ ತುಂಬಾ ಕ್ರೌಡೆಡ್ಡು. ಇಲ್ಲೆಲ್ಲ ಈಗ ಎಸ್ಕಲೇಟ್ರ್ಗಳು ಕೂಡ ಮಾಡಿದ್ದಾರೆ. ನೋಡಿ, ಇಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ಇದು ಎಸ್ಕಲೇಟ್ರಿಗೆ ಹೋಗುವಂಥದ್ದು. ಎಸ್ಕಲೇಟ್ರ್ ಕೂಡ ನೀವು ಹತ್ಕೊಂಡು ಹೋಗ್ಬೋದು. ಬರ್ತಾ ಬರ್ತಾ ಫೆಸಿಲಿಟಿಗಳು ತುಂಬಾ ಆಗ್ತಾಯಿದೆ. ಇನ್ನೂ ಕೂಡ ಡೆವಲಪ್ ಆಗ್ತಾಯಿದೆ, ಆಗಬೇಕು. ಯಾಕಂದರೆ ನಮ್ಮ ಸ್ಟೇಷನ್ಗಳು ಈಗ ಏನೋ ಏರ್ಪೋರ್ಟ್ ಥರ ಕನ್ವರ್ಟ್ ಆಗಬೇಕು ಅನ್ನೋದು ನಮ್ಮ ಒಂದು ಆಸೆ. ನಿಮಗೇನಾದರೂ ಯಶವಂತಪುರಕ್ಕೆ ಬಂದಾಗ ನಿಮ್ಮ ಒಂದು ಅನಿಸಿಕೆಯನ್ನು ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಸ್ನೇಹಿತರೆ. ಸೊ ನಾನು ಈಗ ಈ ಟ್ರೈನನ್ನು ಹತ್ಕೊಂಡು ಹೋಗ್ತೀನಿ. ಮುಂದೆ ನಾನು ಧಾರವಾಡಕ್ಕೆ ಹೋಗಿ ಧಾರವಾಡದಲ್ಲಿ ಯಾವ ಥರ ಸ್ಟೇಷನ್ ಇದೆ, ಅದು ಕೂಡ ಎಷ್ಟು ಡೆವಲಪ್ ಆಗಿದೆ ಅನ್ನೋದ್ರ ಮಾಹಿತಿಯನ್ನು ಆ ಒಂದು ಟೈಮಲ್ಲಿ ಕೊಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೆ ಗುಡ್ ನೈಟ್.